ನನ್ನ ಹೆಸರು ದೊಡ್ಡಮಲ್ಲಪ್ಪ, ನನ್ನ ತಮ್ಮನ ಹೆಸರು ಚಿಕ್ಕಮಲ್ಲಪ್ಪ ಅಂತ ಹೇಳ್ಬಿಟ್ಟು. ಮತ್ತು ಇವಳು ನನ್ನ ಹೆಂಡ್ತಿ ಗೌರಮ್ಮ ಅಂತ ಹೇಳಿ. ನನ್ನ ತಮ್ಮನ ಹೆಂಡ್ತಿ ಊರಿಗೋಗವಳೆ ಗಂಗಮ್ಮ ಅಂತ ಹೇಳ್ಬಿಟ್ಟು. ಇದು ಹೊಸ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ಯಾಕೋ ಫಸ್ಟ್ಗೆ ಮಾಡಿದ್ದು ಸ್ವಲ್ಪ ಓಡಲಿಲ್ಲ, ಮತ್ತು ಆರೋಗ್ಯದ ಪ್ರಾಬ್ಲಮ್ ಇತ್ತು ಅಂತೇಳಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇವಾಗ ಕತೆ ಶುರು ಮಾಡೋಣವಾ? ಗೌರಮ್ಮ ಗೌರಮ್ಮ, ಹುಡುಗರೆಲ್ಲ ಎಲ್ಲೋದ್ರು? ಮನೆಗೆ ಯಾರು ಕಾಣ್ತಾ ಇಲ್ವಲ್ಲ? ಶಿವಣ್ಣ, ಶಿವು, ರಘು, ಶೋಭಾ, ಗಂಗಾ ಎಲ್ಲ ಎಲ್ಲೋದ್ರು? ಯಾಕಪ್ಪ ಹಿಂಗೆ ಕೇಳ್ತಿದ್ಯಾ? ಅಯ್ಯೋ ಇಲ್ಲೇ ಎಲ್ಲ ಹೋಗವ್ರು ಹೇಳು. ಅಲ್ಲಮ್ಮ, ಹೊಲ್ದ ಕಡೆಗೆ ಭಾರಿ ಕೆಲಸ ಐತೆ, ಅಲ್ಲಿ ಕೆಲಸ ನೋಡ್ಕೊಂಬರು ಯಾರೂ ಇಲ್ಲ. ಹೋಗಿ ಹೊಲ್ದ ಕಡೆಗೆ ನಾನು ನೋಡಕ್ಕೆ ಹೇಳ್ಬೇಕಾಗಿತ್ತು ದೊಡ್ಡನೇ ಶಿವುಗೆ. ಈ ಸುಮ್ಮನೆ ಅಲ್ಲಿ ಇಲ್ಲಿ ಹುಡುಗರ ಜೊತೆ ಪೋಲಿ ಬಿದ್ದು ಹೋಗ್ತಾರೆ ಅಷ್ಟೇ ನೋಡು. ನಮ್ಮ ಹುಡುಗರನ್ನ ನಾವು ಜವಾಬ್ದಾರಿಗೆ ನೋಡ್ಕೋಬೇಕು. ಸುಮ್ಮನೆ ಒಂದು ಕಣ್ಣು ಇಕ್ಕಿರ್ಬೇಕು ಮಕ್ಕಳ ಮೇಲೆ. ಎಲ್ಲಿಗೆ ಹೋಗ್ತಾರೆ, ಏನು ಬರ್ತಾರೆ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಣ್ಣ ಎಲ್ಲೂ ಹೋಗಲ್ಲ ಹೇಳು, ನಮ್ಮ ಹುಡುಗರೆಲ್ಲ ಬುದ್ಧಿವಂತರು. ಅವ್ರೇನು ಆ ಥರ ಏನು ಇದು ಮಾಡಲ್ಲ, ಎಲ್ಲೋ ಇಲ್ಲೇ ಓಡಾಡಕ್ಕೆ ಹೋಗವ್ರೆ. ಚಿಕ್ಕಮಲ್ಲ, ನಿನ್ಗೆ ಹೆಂಗೆ ಗೊತ್ತು? ಸುಮ್ಮನಿರಪ್ಪ. ಅಯ್ಯೋ, ನಿನಗೂ ಇಬ್ಬರು ಹೆಣ್ಮಕ್ಳು, ಹೆಂಗೋ ಆಗುತ್ತೆ. ನನಗೆ 4 ಜನ. ಅವ್ರಿಗೆ ಮದುವೆ ಮಾಡೋದು ಎಷ್ಟು ಖರ್ಚಿರ್ತೈತೆ. ನಮ್ಮ ನೋಡಿದ್ರೆ ವ್ಯವಸಾಯ, ಏನಾನ ಒಂದು ಪಚ್ಮಾರು ಮಾಡೋದು, ಹುಣಸೆ ಮರ ಪಚ್ಮಾರು ಮಾಡೋದು, ಇಷ್ಟೇ ನಮ್ಮ ಜೀವನ. ಏನು ಮಾಡಬೇಕು ಏನು ಕತೆನೋ ಗೊತ್ತೇ ಇಲ್ಲ. ದುಡ್ಡಿಲ್ಲ, ದುಡ್ಡು ಹೊಂದ್ಸೋಕ್ಕಾಗ್ತಿಲ್ಲ. 4 ಜನದ ಮದುವೆ ಮಾಡಬೇಕಲ್ಲ. ನಾನು ಹೆಂಗೆ ಇದು ಮಾಡಬೇಕು ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ ಯಾಕೆ ಚಿಂತೆ ಮಾಡ್ತೀಯ ಹೇಳಪ್ಪ ಆತ. ಇನ್ನು ಅವರು ಚಿಕ್ಕೋರು. ಇವಾಗ ಗಂಗಂಗೂ ಶಿವಂಗೂ ಮಾಡೋದಾಗುತ್ತೆ. ಫಸ್ಟ್ ಇವಾಗ ಗಂಗಮ್ಮನ ನೋಡಬೇಕು. ಗಂಗಮ್ಮನಿಗೆ ಎಲ್ಲಾನ ನೋಡಿಬಿಟ್ಟು ಬೇಗ ಮದುವೆ ಮಾಡಿ ಆಮೇಲೆ ಒಂದು ವರ್ಷಕ್ಕೆ ಶಿವಣ್ಣಂಗೆ ಮಾಡಿದ್ರೆ ಆಯ್ತು ಹೇಳು. ಯಾಕೆ ಯೋಚನೆ ಮಾಡ್ತೀಯ? ದೇವ್ರು ಇಟ್ಟಂಗೆ ಆಗ್ತೈತೆ ಅತ್ತ. ಅಯ್ಯೋ ಇವಾಗೇನು ಬಂದು ನೋಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಇರು. ಯಾಕೆ ಅಲ್ಲಿ ಸರ್ವಮ್ಮ ಬೇರೆ ಹೇಳ್ತಾ ಇದ್ಲು, ನಮ್ಮ ರಿಲೇಷನರು ಯಾರೋ ಒಬ್ರು ಅವ್ರೆ ಅಂತ ಹೇಳ್ಬಿಟ್ಟು. ಕೇಳ್ಬಿಟ್ಟು ಹೇಳೋದಾಗ್ತೈತೆ, ಸುಮ್ಮನೆ ಇರು. ಹೌದೇನು? ಐತಂತ ಹೇಳು. ಸರ್ವತ್ಗೆ ಹಂಗಂತ ಹೇಳ್ತೆ. ಹಂಗಿದ್ರೆ ಸರಿ ಬಿಡತ್ತ, ಬಂದು ನೋಡ್ಕೊಂಡು ಹೋಗ್ಲಿ. ಬರೋಕ್ಕೆ ಹೇಳು ಅತ್ತ. ಒಳ್ಳೆ ಹುಡುಗ ಆದರೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದರೆ ಕೊಟ್ಟು ಮದುವೆ ಮಾಡೋದಾಗುತ್ತೆ ಅತ್ತ. ಇನ್ನು ಯಾಕೆ ಸುಮ್ಮನೆ ಈ ಸತಿ SLC ಆದಮೇಲೆ ಮಾಡಿಬಿಟ್ಟು ಅತ್ತ ಕಳಿಸ್ಬಿಡಾನಿ. ಹೋಗು ಚಿಕ್ಕಮಲ್ಲಂಗೆ ಊಟ ಇಕ್ಕೋಗು ಒಂದು ಸ್ವಲ್ಪ. ಹೆಂಡ್ತಿ ಬೇರೆ ಊರಿಗೆ ಹೋಗವಳೆ. ಇಕ್ಕೋಗಿ ಗೌರಮ್ಮ, ಹೋಗಿ ಇಡೋಗು. ಇಡ್ತೀನಿ ಹೇಳಪ್ಪ. ಸರಿ. ಯಾವಾಗ ಗೊತ್ತಾಳಂತಪ್ಪ ನಿನ್ನ ಹೆಂಡ್ತಿ? ಹೋಗಾದ್ರೆ ಎಷ್ಟೊಂದು ದಿನ ಆಯಿತು. ವಾರದ ಮೇಲೆ ಆತಲ್ಲ. ಬರೋನಿ ಇಲ್ಲೇ ನನ್ನ ಮನೆ ಕಡೆ ನೋಡ್ಕೊಂಬನಿ ಅಂತ ಇರೋದು ಬಿಟ್ಟು ಹೋಗಿ ಅಲ್ಲಿ ತವ್ರ ಮನೆಗೆ ಸೇರ್ಕೊಂಡ್ರೆ ಹೆಂಗೆ ಹೇಳು? ಇಲ್ಲೆಲ್ಲ ಯಾರು ನೋಡ್ಕೊಂಬೋದು ಮನೆ ಮಠ ಅಂತ? ಏನು ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನ್ನ ಹೆಂಡ್ತಿಗೆ. ಫಸ್ಟು ಕರ್ಸು ಇಲ್ಲಿ. ಹೊಲ್ದಾಗೆ ಬೇಜಾನ್ ಕೆಲಸ ಐತಿ. ಇಲ್ಲಿ ಮಾಡೋದು ಬೇಡ, ಏನಿಲ್ಲ. ಸುಮ್ಮನೆ ಆಗ್ತೈತೆ ಕೂಲಿಯವ್ರಿಗೆಲ್ಲ ಕೊಡೋದು. ಮನೆಗಳವ್ರೆ ಎಷ್ಟೊಂದು ಜನ ಇದ್ದೀವಿ, ಮಾಡ್ಕೊಳನಿ. ಅಯ್ಯೋ ಅಣ್ಣ, ಅವ್ರ ಅಪ್ಪಂಗೇನೋ ಹುಷಾರಿಲ್ವಂತೆ. ಅದಕ್ಕೆ ಒಂದು 2 ದಿನ ಇದು ಬರ್ತೀನಿ ಅಂತ ಹೇಳಿ ಹೋಗಿದ್ಲು. ಹೇಳ್ತೀನಿ ಹೇಳೋಣ, ಫೋನ್ ಮಾಡಿ ಯಾರು ತಗೋಣ ಫೋನ್ ಮಾಡಿಸಿ ಹೇಳ್ತೀನಿ ಹೇಳು. ಬಾರಮ್ಮ ಇಲ್ಲಿ ಅಣ್ಣರು ಹೇಗೆ ತಾವನೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹೇಳು. ಅಲ್ಲ, ಅವಳು ಹೋಗ್ಲಪ್ಪ. ಆ ಮಕ್ಳನ್ನೂ ಕರ್ಕೊಂಡೋಗಿ ಅವಳಲ್ಲ. ಅವು ಏನಾನ ಮಾಡವು ತಾನೇ ಇದ್ದಿದ್ರೆ. ಎಲ್ಲ ಹೋಗ್ಬಿಟ್ಟು ಹಿಂಗೆ ಕೂಗೋಬಿಟ್ರೆ ಏನು ಮಾಡ್ಬೇಕು ಹೇಳು? ಇಲ್ಲೇನು ಎಲ್ಲ ಯಾರು ಮಾಡ್ತಾರೆ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಗಂಡ ಮಕ್ಕಳು ಮನೆ ಎಂಬುದು ಸ್ವಲ್ಪ ಜವಾಬ್ದಾರಿ ಇಲ್ಲ. ಹಂಗೆ ಹೋಗಿ ಎಲ್ಲಿ ಚೆನ್ನಾಗಿರ್ತದೆ ಅಂತ ಹೇಳಿ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಬಿಡ್ತಾಳಲ್ಲ. ಇದೇ ಫಸ್ಟ್ ಅಲ್ಲ, ಪದೇ ಇದೇ ಕೆಲಸ ಮಾಡ್ತಾಳೆ ಅವಳು. ಅಣ್ಣ ಹೇಳ್ತೀನಿ ಬಿಡೋಣ, ಯಾಕೆ ಸುಮ್ಮನೆ ಬೇಜಾರಾಗ್ತೀರಾ? ಹೇಳಿ ಕರೆಸ್ತೀನಿ ಹೇಳೋಣ. ಹೋಗಿ ಊಟ ಮಾಡಿ ಹೋಗು. ನಿಮ್ಮ ಅದಕ್ಕೆ ಇಕ್ತಾಳೆ, ಹೋಗಿ ಊಟ ಮಾಡಿ ಹೊಲ್ದ ಕಡೆಗೆ ಹೋಗು. ನಾವು ನೋಡಿದರೆ ಸ್ವಲ್ಪ ಬಡವರು, ಮನೆ ಕಡೆ ನಡೆಯಲ್ಲ, ಏನಿಲ್ಲ. 4 ಜನ ನನ್ನ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಬೇರೆ ಒಂದಿಬ್ಬರು ಹೆಣ್ಮಕ್ಳವ್ರೆ. ಇವ್ರಿಗೆಲ್ಲರಿಗೂ ಮದುವೆ ಮಾಡುವಾಗ ನಾವಂತೂ ಸರಿ ಹೋಗ್ತೀವಿ. ಅಯ್ಯಪ್ಪ, ಮಕ್ಕಳು ಬೇಡ ಇಷ್ಟೊಂದು ಜನ ಅನ್ನಿಸ್ಬಿಟ್ಟೈತಿ. ಎಲ್ಲಿ ಯಾವ ನೋಡಿದ್ರು ಸೆಟ್ ಆಗಲ್ಲ, ಏನಿಲ್ಲ. ಹುಡ್ಕಿ ನಮಗೂ ಬೇಜಾರಾಗೈತೆ. ಇಲ್ಲೇ ಯಾರೋ ಒಬ್ರು ಹೇಳವ್ರಿ, ನೋಡಬೇಕು. ಬಂದ್ರಿ ನೋಡ್ಕೊಂಡು ಹೋದ್ರತ್ತ ಒಬ್ಬೊಬ್ರದ್ದೇ ಮಾಡಿ ಕಳಿಸಿರ ಆಯ್ತಪ್ಪ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಸುಮ್ಮನೆ ಆಗ್ತೈತೆ. 4 ಜನ, ಅವರಿಬ್ರು 6 ಜನ ದುಡಿಯೋರು ನೋಡಿರೇ ಇಲ್ಲ. ಅಯ್ಯೋ, ವ್ಯವಸಾಯದಾಗೆ ಇನ್ನೇನು ಆಗ್ತೈತಿ. ಏನು ಮಾಡಬೇಕು ಏನು ಕತೆನೂ ಗೊತ್ತಿಲ್ಲ. ನಾವು ಮದುವೆ ಮಾಡಬೇಕು. ನನ್ನ ದೊಡ್ಡ ಮಗಳದ ಮದುವೆ ಮಾಡಬೇಕು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.